ಮತ್ತು ಕೆ ಎಸ್ ಪ್ರಿಲಿಮ್ಸ್ವರೆಗೂ ಪಾಲಿಟಿ ಓದದೇ ಇರೋ ರೀತಿ ರಿವಿಷನ್ ಮಾಡೋಣ ಅಂತ ಹೇಳಿ ಇವತ್ತು ಪ್ಲ್ಯಾನ್ ಇರೋದು ನಂದು. ಅಂದರೆ ನಾನು ನೋಟ್ಸ್ ಮಾಡ್ಕೊಂಡಿದ್ನಲ್ಲ ಅದರಲ್ಲೇ ಇನ್ನೂ ಒಂದ್ಸರಿ ಎಲ್ಲರೂ ರಿವಿಷನ್ ಮಾಡ್ಕೊಂಬಿಡೋಣ. ಮತ್ತು ನಾಳೆಯಿಂದ ಬೇರೆ ಸಬ್ಜೆಕ್ಟ್ಸ್ ಅಂದರೆ ಎಕಾನಮಿ ಹಾಫ್ ಮುಗಿಸಿದ್ದೀನಲ್ಲ, ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಬೇಕಾಗತ್ತೆ ಎಕಾನಮಿ. ಸೊ ಪಾಲಿಟಿ ಮುಗಿದಿದೆ, ಪಾಲಿಟಿನ ಒಂದ್ಸರಿ ರಿವಿಷನ್ ಮಾಡ್ಕೊಂಬಿಟ್ರೆ ಎಕ್ಸಾಮ್ವರೆಗೂ ಸ್ವಲ್ಪ ಟೆನ್ಷನ್ ಇರಲ್ಲ ಮತ್ತು ಮರ್ತೋಗಲ್ಲ ಸಬ್ಜೆಕ್ಟ್ಸು ಅಂತ ಹೇಳಿ ಇವತ್ತು ಪ್ಲ್ಯಾನ್ ಇರೋದು. ಆಲ್ಮೋಸ್ಟ್ ನಾನು 3:30 ಸೆಷನಲ್ಲಿ ಅಂದರೆ ಮಾರ್ನಿಂಗ್ ಸ್ಟಡಿ ಸೆಷನಲ್ಲಿ ಹೊಸ ಸಬ್ಜೆಕ್ಟ್ಸ್ ಏನಾದರೂ ಇದ್ದರೆ ಅದನ್ನೇ ಓದ್ಕೊಳ್ಳೋಕೆ ಪ್ರಿಫರ್ ಮಾಡ್ತೀನಿ. ಮಧ್ಯಾಹ್ನನೋ ಅಥವಾ ಈವ್ನಿಂಗೋ ಯಾವಾಗಾದ್ರೂ ರಿವಿಷನ್ಸ್ಗೆ ಇಟ್ಕೊತಿದ್ದೆ. ಇವತ್ತು ಸಂಡೇ ಆಗಿರೋದ್ರಿಂದ ಮಾನ್ವಿ ಸ್ಕೂಲ್ ಇಲ್ಲ, ಮನೆಯಲ್ಲೇ ಇರ್ತಾಳೆ, ಅವಳ ಜೊತೆನೂ ಇರಬೇಕಾಗುತ್ತೆ ನಾನು. ಸೊ ಆದ್ದರಿಂದನೇ ಇವತ್ತು ಫುಲ್ಲು ರಿವಿಷನ್ನೇ ಅಂತಲೇ ಮಾಡೋಣ. ಮತ್ತು ಮಾನ್ವಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಇರುತ್ತೆ ನನಗೆ. ಮತ್ತು ಅವಳು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋ ಅಮ್ಮ ಅಂತ ಹೇಳ್ತಿದ್ಲು. ಮಧ್ಯಾಹ್ನದ ಮೇಲೆ ಎಲ್ಲಾದರೂ ಸ್ವಲ್ಪ ಒಂದು 2 ಅವರ್ಸ್ ಹೊರಗಡೆ ಹೋಗಿ ಬರಬೇಕು. ಅಷ್ಟರಲ್ಲಿ ನನ್ನ ನೋಟ್ಸಲ್ಲೇ ಎಲ್ಲ ರಿವಿಷನ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಡೈರೆಕ್ಟ್ ಬುಕ್ಕಿಂದನೇ ಓದೋದಾಗಿದ್ರೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಇಷ್ಟು ಬೇಗ ರಿವಿಷನ್ ಮುಗ್ಸೋಕ್ಕಾಗ್ತಿರ್ಲಿಲ್ಲ. ಈಗ ಚಾಪ್ಟರ್ ವೈಸ್ ಅಂತ ತೊಗೊಂಡ್ರೂ ಒಂದೊಂದು ಚಾಪ್ಟರ್ ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸಲ್ಲೇ ಮುಗ್ದೋಗುತ್ತೆ. ಈವನ್ ಡೀಪಾಗಿ ಓದಿದ್ರು ಕೂಡ ನೋಟ್ಸ್ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿದೆ. ಇಷ್ಟು ದಿನ ನಾನು ಈ ತಪ್ಪು ಮಾಡಿದ್ದೆ. ಅಂದರೆ ಲಾಸ್ಟ್ ಇಯರ್ ಅಟೆಂಪ್ಟ್ಸಲ್ಲಿ ಎಲ್ಲನೂ ನೋಟ್ಸ್ ಮಾಡ್ಕೊಂಡಿರಲಿಲ್ಲ. ಸೊ ಅದರಿಂದ ಸ್ವಲ್ಪ ಟೈಮ್ ತುಂಬ ಕನ್ಸ್ಯೂಮ್ ಆಗ್ತಿತ್ತು, ಜೊತೆಗೆ ರಿವಿಷನ್ ಮಾಡೋಕ್ಕೂ ಮನಸ್ಸು ಬರ್ತಿರ್ಲಿಲ್ಲ. ಯಾಕಂದರೆ ಟೈಮ್ ಟೇಕನ್ ಅಲ್ವಾ, ಮತ್ತು ಅಷ್ಟು ದೊಡ್ಡ ದೊಡ್ಡ ಬುಕ್ಸ್ ಎಲ್ಲ ಓದ್ಕೊಂಡು ರಿವಿಷನ್ ಕಡಿಮೆ ಆಗ್ತಿತ್ತು. ಇವಾಗ ಇದೇ ಸೇಮ್ ನೋಟ್ಸ್ನ ಒಂದು 10 ಟೈಮ್ಸ್ ನಾವು ರಿವಿಷನ್ ಮಾಡ್ಬೋದು. ಅದೇ ಬುಕ್ಕು ಅಥವಾ ನೋಟ್ಸ್ ಮಾಡ್ಕೊಳ್ದಲ್ಲೇ ರಿವಿಷನ್ ಮಾಡಿದ್ರೆ ಒಂದು 2 to 3 ಟೈಮ್ಸ್ ಆಗುತ್ತೆ. ಡಿಫ್ರೆನ್ಸ್ ಇದೆ ಅಲ್ಲ, ಅಂದರೆ 3 ಟೈಮ್ಸ್ ರಿವಿಷನ್ಗೂ 10 ಟೈಮ್ಸ್ ರಿವಿಷನ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಅದು ನಾನು ಈ ಸರಿ ಅಬ್ಸರ್ವ್ ಮಾಡಿದ್ದು. ಸೊ ಎಲ್ಲ ಸಬ್ಜೆಕ್ಟ್ಸ್ ಹಿಂಗೆ ನೋಟ್ಸ್ ಮಾಡಿಕೊಂಡೇ ರಿವಿಷನ್ ಮಾಡಬೇಕು ಅನ್ನೋದೇ ನನ್ನ ಪ್ಲ್ಯಾನು. ಅಂದರೆ ಈವನ್ ಕರೆಂಟ್ ಅಫೇರ್ಸ್ ಕೂಡ ನಾನು ನಿನ್ನೆ ವಿಡಿಯೋಲಿ ಹೇಳಿದೆ, ಕರೆಂಟ್ ಅಫೇರ್ಸ್ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತಿದೆ ನನಗೆ ಅಂತ. ಒಂದು ಕ್ಲಾಸ್ ಜಾಯಿನ್ ಆಗಿದ್ದೀನಿ ಆ್ಯಕ್ಚುಲಿ, ಬಟ್ ಅವ್ರು ಇನ್ನೂ ಕ್ಲಾಸಸ್ ಸ್ಟಾರ್ಟ್ ಮಾಡಿಲ್ಲ. ಓನ್ಲಿ ಕರೆಂಟ್ ಅಫೇರ್ಸು, ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟು, ಈ 3 ಸಬ್ಜೆಕ್ಟ್ಸಿಗೆ ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ. ನೋಡಬೇಕು ಹೆಂಗೆ ಮಾಡ್ತಾರೆ ಅಂತ. ನಾನು ಈವನ್ ಏನಾದರೂ ನನಗಿಷ್ಟ ಆದರೆ ನಾನು ರೆಫರ್ ಮಾಡ್ತೀನಿ, ಜೊತೆಗೆ ನೋಟ್ಸ್ ಕೂಡ ಶೇರ್ ಮಾಡ್ತೀನಿ ನಿಮಗೆ ಬೇಕಂದರೆ. ಇವೇ ಯಾಕೆ ಮೇಯ್ನ್ ಅಂದರೆ, ಈಗ ಕೆ ಎಸ್ ಪ್ರಿಲಿಮ್ಸಲ್ಲಿ ಅಕಾರ್ಡಿಂಗ್ ಟು ಸಿಲಬಸ್ಸು ಆಲ್ಮೋಸ್ಟ್ 160 ಮಾರ್ಕ್ಸ್ ಇದರಲ್ಲೇ ಕವರ್ ಆಗುತ್ತೆ. ಅಂದರೆ ಎಕನಾಮಿಕ್ ಸರ್ವೆ, ಬಜೆಟು ಆ್ಯಂಡ್ ಕರೆಂಟ್ ಅಫೇರ್ಸ್ ಆಫ್ 1 ಇಯರು. ಅಂದರೆ ಈಕ್ವಲ್ ಟು 80 ಕ್ವಶನ್ಸು ಬರುತ್ತೆ. ಆನ್ ಆ್ಯಂಡ್ ಅವರೇಜ್ 80 ಕ್ವಶನ್ಸ್ ಅಂತ ಸಿಲಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಹೆಚ್ಚು ಆಗ್ಬೋದು, ಒಂದು 5-6 ಕ್ವಶನ್ಸ್ ಕಡಿಮೆನೂ ಆಗ್ಬೋದು. ಆಲ್ಮೋಸ್ಟು ಕಟ್ ಆಫ್ ನಾವು ದಾಟಲಿಕ್ಕೆ ಒಂದು 3/4 ಭಾಗ ಇವೇ ಕವರ್ ಆಗುತ್ತೆ ಅನ್ನೋದು ಅಂದರೂ ತಪ್ಪಾಗಲ್ಲ. ಕೋರ್ ಸಬ್ಜೆಕ್ಟ್ಸ್ ಒಂದು ಕಡೆ ಆದರೆ ಇದು ಒಂದು ಕಡೆ ಅನ್ನೋದು ನನ್ನ ಫೀಲಿಂಗು. ಸೊ ಈಗ ಸಬ್ಜೆಕ್ಟ್ಸಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಈಕ್ವಲ್ ಇಂಪಾರ್ಟೆನ್ಸು ಕರೆಂಟ್ ಅಫೇರ್ಸು ಮತ್ತು ಎಕನಾಮಿಕ್ ಸರ್ವೆ, ಬಜೆಟಿಗೆ ಕೊಡಬೇಕು ಅಂತ. ಸೊ ಅದನ್ನು ನೋಟ್ಸ್ ಮಾಡಿಕೊಂಡು ಇದೇ ರೀತಿ ರಿವಿಷನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಲಾಸ್ಟ್ ಇಯರು ಕೂಡ ಎಕನಾಮಿಕ್ ಸರ್ವೆ ನಾನು ನೋಟ್ಸ್ ಮಾಡ್ಕೊಂಡಿದ್ದೆ, ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟು. ಅದು ಲಾಸ್ಟ್ ಮಿನಿಟ್ ರಿವಿಷನ್ಸಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಆಯಿತು. ಆ್ಯಂಡ್ ನೆನಪಿಟ್ಕೊಳ್ಳೋಕ್ಕೆ ಜಾಸ್ತಿ ಅನುಕೂಲ ಆಯಿತು. ವಿತೌಟ್ ನೋಟ್ಸು ಸಾಧ್ಯ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ ಆ ಕ್ವೆಶನ್ಸ್ ಯಾವುದೂ ರಾಂಗ್ ಆಗಿರಲಿಲ್ಲ ನಂದು ಲಾಸ್ಟ್ ಪ್ರಿಲಿಮ್ಸಲ್ಲಿ. ಸೊ ನಿಮ್ಮಲ್ಲಿ ಯಾರಾದರೂ ಈಗ ಕೆ ಎಸ್ ಪ್ರಿಲಿಮ್ಸ್ ಅಟೆಂಪ್ಟ್ ಕೊಡೋ ಪ್ಲ್ಯಾನ್ ಇದ್ದರೆ ಇದನ್ನು ಫಾಲೋ ಮಾಡಿ ಅನ್ನೋದು ನನ್ನ ಸಜೆಷನು. ಎಕನಾಮಿಕ್ ಸರ್ವೆ, ಬಜೆಟು ಆ್ಯಂಡ್ 1 ಇಯರ್ ಕರೆಂಟ್ ಅಫೇರ್ಸು, ಇದೊಂಥರ ಒನ್ ಗೋ ಸೊಲ್ಯೂಷನ್ ಥರ ಕೆ ಎಸ್ ಪ್ರಿಲಿಮ್ಸಿಗೆ. ಅದು ಲಾಸ್ಟ್ ಇಯರ್ ನೀವು ನೋಡಿರ್ತೀರ. ಆ್ಯಂಡ್ ಇದು ಸಬ್ಜೆಕ್ಟ್ಸ್ ವೈಸ್ ನೋಟ್ಸ್ ನೋಡೋದಾದರೆ, ಈಗ ಮೂಲಭೂತ ಕರ್ತವ್ಯಗಳು ಅಂತ ಬರುತ್ತಲ್ಲ, ಅದು ಯಾವ ಸಮಿತಿ ಎಷ್ಟು ಶಿಫಾರಸು ಮಾಡಿತ್ತು, ಅದರಲ್ಲಿ ನಮ್ಮ ಗೌರ್ಮೆಂಟ್ ಯಾವ್ದು ಅಕ್ಸೆಪ್ಟ್ ಮಾಡ್ಕೊತು, ಯಾವ್ದು ಬಿಡ್ತು, ಆ್ಯಂಡ್ ಈಗ ಯಾವುದಿದೆ, ಇಷ್ಟೇ. ಜಾಸ್ತಿ ಅವಶ್ಯಕತೆ ಇರಲ್ಲ. ಇದರಲ್ಲೇ ನಾವು ಮೇನ್ಸ್ಗೂ ಕೂಡ ಆನ್ಸರ್ಸ್ ಬರ್ಕೋಬೋದು ಈಸಿಯಾಗಿ. ಸೊ ಈ ರೀತಿ ನಾನು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ರಾಷ್ಟ್ರಪತಿ ಅದ್ರ ಜೊತೆಗೇ ಯಾವುದು ಇಲ್ಲಿ ರಾಜ್ಯಪಾಲರು. ಸೊ ಈ ರೀತಿ ಓದ್ಕೊತಾ ಇದ್ದೀನಿ ನಾನು. ಮಾರ್ನಿಂಗು ಒಂದು 7ವರೆಗೂ ಹಂಗೆ ಓದ್ಕೊಂಡೆ. 7 ಆದಮೇಲೆ ಈ ಥರ ಒಂದು ಸೂಪ್ ಮಾಡ್ಕೊಂಡು ಕುಡಿದೆ. ಯಾಕೋ ಟೀ ಕಾಫಿ ನನಗೆ ಬೆಳಗ್ಗೆ ಹೊತ್ತು ರೂಢಿ ಇಲ್ಲ. ಆಲ್ಮೋಸ್ಟು ಬಿಡೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ. ಅಲ್ಲಿ ಕುಡ್ದಿಲ್ಲ ತುಂಬ ದಿನ ಆಯಿತು. ಇದು ಬ್ರೋಕಲಿ ಸೂಪು ನನಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ಸ್ವೀಟ್ ಕಾರ್ನ್ ಬೇಯಿಸ್ಕೊಂಡು ತಿಂದೆ ಅರೌಂಡ್ 9 o'clock ಹಂಗೆ. ಮತ್ತು ಇವತ್ತು 1 o'clockವರೆಗೂ ರಿವಿಷನ್ ಮಾಡಿಕೊಂಡು ಮಾನ್ವಿ ಜೊತೆ ಹೊರಗಡೆ ಹೋಗ್ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.